ಜಾಗ ಐತೆ ಕುತ್ಕೊಳ್ಳೋಣ. ಜಾಗ ಐತೆ ಬಾರೆ. ಚಿನ್ನಿಲಿ ಅವಳು ಯಾರು ಬೇಡ ಇನ್ನು ಇಲ್ಲಮ್ಮ. ಚಿನ್ನಮ್ಮ ಇಲ್ಲಿ 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 ಹೊಡಿತೀಯ ಮಗನೇ. ನಾಗಮ್ಮ ಬಂದಿದ್ದ ತಿನ್ಸಿಂಗ್ ಓ ಚಿನ್ನಿ ಚಿನ್ನಮ್ಮ ಬುಜ್ಜಿಮಾ ಎಲ್ಲ ಹಾಕಾಗಿಲ್ಲ. ಅದು ನೀಟಾಗಿ ಚಿಕ್ಕ ತಗೊಂಡು ಲಾಕ್ ಮಾಡ್ಕೊಂಡು ಬರ್ಬೇಕಲ್ವಮ್ಮ. ಬುಜ್ಜಿ ನಡಿ ಬುಜ್ಜಿ. ಆ ಕಡೆ ಕೂರಜ್ಜಿ ನೀನು ಎಲ್ಲ ಉಗ್ಗಿಯೋಳು. ಅಪ್ಪನ 15 ಸೋಮವಾರ ಬಂದ್ರು ಪರವಾಗಿಲ್ಲ, ಅವ್ನಿಗೆ ಹೇಳ್ಬಿಡು ಕ್ಲೀನಾಗಿ ಹೋಗಿ ಕ್ಲೀನಾಗಿ ಬನ್ನಿ ಅಂತ. ನಿಧಾನಕ್ಕೆ ಹೋಗ್ಬೇಕಂತೆ. ಸೊ ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಪ್ಲೇ ಆಗ್ತಿತ್ತು ಕಾರಲ್ಲಿ. ಸೊ ಹಂಗಾಗಿ ಕಾಪಿರೈಟ್ ಪೇಸ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನಾನು ಅಮ್ಮ ಪಾಪು ಶರತ್ ಅಜ್ಜಿ ಇಷ್ಟು ಜನ ಹೊರಟಿದ್ವಿ ಮಂತ್ರಾಲಯಕ್ಕೆ. ಅಮ್ಮನೂ ಬರಬೇಕಿತ್ತು, ಶರತ್ ಅವ್ರ ಅಮ್ಮ. ಸೊ ಅವ್ರೇನೋ ನೆಕ್ಸ್ಟ್ ಟೈಮ್ ಬರ್ತೀನಿ, ಈ ಸಲ ಬರೋಕ್ಕಾಗಲ್ಲ ಅಂತ ಅಂದರು. ನಮಗೂ ತುಂಬ ಬೇಜಾರಾಯಿತು, ಅಮ್ಮನೂ ಬೇಜಾರು ಮಾಡ್ಕೊತಿದ್ರು, ಅವ್ರು ನಮ್ಮ ಜೊತೆ ಬರೋಕ್ಕಾಗಲಿಲ್ವಲ್ಲ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಸಲ ಹೋಗ್ತೀವಿ. ಸೊ ವಿಡಿಯೋ ಇಷ್ಟ ಆಗುತ್ತೆ, ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಪೂರ್ತಿಯಾಗಿ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿ. ಅಲ್ಲ ನಿಮ್ಗೆ ಎಲ್ಲರನ್ನ ಹಸ್ತಂಗ ಐತೆ ಸರಿಯಾಗಿ. ಅದಕ್ಕೆ ಹೋಟ್ಲ್ ಇಷ್ಟರಿ ಕೇಳ್ತಿದ್ದು. ಇಲ್ಲ ಪುಳಿಯೋಗರೆ ತಿಂದ್ವಿ, ಪುಳಿಯೋಗರೆ ಮತ್ತೆ ಮೊಸರನ್ನ, ಮಧ್ಯಾಹ್ನ ಮೊಸರನ್ನ ತಿಂದ್ವಿ. ಏನೋ ಸ್ವಲ್ಪ ದೊಡ್ಡ ಮನೆಗೆ ಕುಡಿಯೋಕೆ ಗೊಜ್ಜು ಅನ್ನ ಮಾಡಿದೆ. ಏನು ನಾನು ಮಾಡಿದ್ರೆ ಹೇಳ್ಬೇಡ. ಯಾಕಮ್ಮ ಯಾಕಳದ ಎಲ್ಲ ಹೋಗ್ತೈತೆ ಮಗ ಇವತ್ತು. ನನ್ನ ನೈಟಿಗೆ ನೀನು ಸಾಲಲ್ಲ, ಈ ಕಡೆ ಬಾ. ಬರ್ತೈತೆ. ಏನೇನು ತಿನ್ಬೇಡ್ರಿ, ಫ್ರೈಡ್ ರೈಸ್ಗಳು ಅದು ಇದು, ಇಡ್ಲಿ. ನಂಗೆ ಇಡ್ಲಿ ಬೇಡ,
ಗೊತ್ತು ತಾನೆ ನಾನು ಇಡ್ಲಿ ತಿನ್ನಲ್ಲ ಅಂತ. ಏನು ಎನ್ನ 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 ಇದು ಬ್ಯಾಂಗಲ್ಸ್ ಬಳೆ ಎಲ್ಲಿ ಕೂರೋದ? ಇಲ್ಲೇ ಕೂರೋದ? ಅಲ್ಲಿಗೆ ಹೋಗ್ಬೋದಿತ್ತು ನಾ. ಕೈಯಲ್ಲಿ ತಗೊಳ್ಳೋದು ಕೈ ತೊಳ್ಕೊಂಡೆ ಅಲ್ವಾ? ಅಜ್ಜಿ ಕೈ ತೊಳ್ದೆ. ಯಾಕಂಗೆ ಕಿರಿಚ್ತಾ ಇದೆಯಾ? ಏನ್ ತಕ್ಕಂಗೆ ಕಿರಿಚ್ತಾ ಇದೆಯಾ? ಎಲ್ಲೋ ಎಲ್ಲೋದ್ರೂ ಇದೆ ಆಯ್ತಲ್ಲ ನಿಂದು. ಎಲ್ಲೋ ಡಿಸ್ಟರ್ಬ್ ಮಾಡಬೇಡ ಕಣೋ ಬೇರೆಯವರಿಗೆ. ಚಿನ್ನಿ ಏನು ನೋಡ್ತಾ ಇದೀಯಾ? ಅಬ್ಬಾ ಇನ್ನೂ ಎಷ್ಟೊತ್ತು ಬುಜ್ಜಿ? ಇನ್ನೂ 6 ಅವರ್ಸಾ? ಆರಾಮಾಗು. ಅವನು ಆಡ್ತಾನೆ. ಚಿನ್ನಿ ಅವ್ನು ನಮಗೆ ತಿನ್ನಕ್ಕೆ ಬಿಡಲ್ಲ ಬಿಡು. ಅವನೊಂದು ಸ್ವಲ್ಪನೂ ತಿನ್ನಕ್ಕೆ ಬಿಡಲ್ಲ. ಏನಂತ ಏನಾಯ್ತು? ಏನಾಗುತ್ತೆ? ನೀವು ತಿನ್ಬಿಡಿ, ಕೊಡಿ ಇಲ್ಲಿ ಒಂದು ನಿಮಿಷ ಅಮ್ಮ. ಏನು ತಿನ್ಸೋದು ಬೇಡಿ ನನ್ನ ಮಗಳಿಗೆ. ವಡೆ ಗಿಡ ಏನು ತಂಡಿಲ್ವಾ? ಯಾರು ಮಗ ನೀನು? ಯಾರಿವರು? ಯಾರಿವ್ರು ನೋಡು. ತಿನ್ರಿ ಬರುತ್ತೆ. ತಿನ್ಬಿಡಿ ಅಮ್ಮ, ಸ್ಪೂನ್ ಎತ್ಕೊಂಡು ತಿನ್ನಿ ಬೇಗ ಬೇಗ.
ಪಾಪ ನನಗೆ ತಿನ್ನಿಸ್ತಾರೆ ಅಂತ ಕಾಯ್ತವನು ಅವನು. ನೀನು ತಿನ್ನು ವಿಡಿಯೋ ಮಾಡೋದು ಬಿಟ್ಬಿಟ್ಟು ಏ ಬರು ಸರಿ ಏನು ಏಕೆ ಬೇಕು ಹೋಗೋಣ ಅಮ್ಮ ಪಾಪು ನೆಲ್ಕೊಂಡೈತೆ. ಏನದು ನೋಡಿ ಅಮ್ಮ ತಿನ್ಬಿಟ್ಟು ಹೋಗೈತೆ. ಸೊ ಊಟಕ್ಕೆ ಅಂತ A2B ರೆಸ್ಟೋರೆಂಟಿಗೆ ನಿಲ್ಲಿಸಿದ್ವಿ. ದೇವನಹಳ್ಳಿ BB ರೋಡ್ ಹತ್ರ ಅಂತ ಇರೋವಂಥ A2B ರೆಸ್ಟೋರೆಂಟ್ಗೆ. ಏಕೆಂದರೆ ಎಲ್ರಿಗೂ ಹೊಟ್ಟೆ ಹಸ್ಬಿಟ್ಟಿತ್ತು. ಮನೇಲೂ ನೀಟಾಗಿ ಊಟ ಮಾಡ್ಕೊಂಡು ಬಂದಿರಲಿಲ್ಲ. ಕೆಲಸ ಮತ್ತು ಪಾಪುದಂತೆ ಪ್ಯಾಕಿಂಗ್ ಅದು ಇದು ಅಂದ್ಕೊಂಡು ಊಟನೂ ನೀಟಾಗಿ ಮಾಡಿರಲಿಲ್ಲ. ಬೇಗ ಬರಬೇಕು ಅಂದ್ಕೊಂಡು ಯಾರೂ ನೀಟಾಗಿ ಸರಿಯಾಗಿ ಊಟ ಮಾಡಿರಲಿಲ್ಲ. ಎಲ್ರಿಗೂ ಬೇಗನೆ ಹೊಟ್ಟೆ ಹಸ್ಬಿಟ್ಟಿತ್ತು. ಸೊ ಊಟ ಮಾಡಿಕೊಂಡೆ ಓಡೋಣ ಅಂತ ಅಂದ್ಬಿಟ್ಟು ಆನ್ ದಿ ವೇ ಸಿಗೋವಂಥ ದೇವನಹಳ್ಳಿ BB ರೋಡ್ ಹತ್ರ ಇರೋವಂಥ A2B ರೆಸ್ಟೋರೆಂಟಿಗೆ ನಿಲ್ಲಿಸಿದ್ವಿ. ಯಾಕಾದರೂ ನಿಲ್ಲಿಸಿದ್ವಿ ಅಂತ ಅನಿಸ್ಬಿಡ್ತು. ಅಷ್ಟು ವರ್ಸ್ಟಾಗಿತ್ತು ಅವ್ರದ್ದು ಸರ್ವಿಸ್ ಆಗಲಿ ಫುಡ್ ಆಗಲಿ. ಬಜ್ಜಿ ತೊಗೋತು ಅಂದರೆ ಬಜ್ಜಿ ತೊಗೊಂಡಿದ್ದೀವಿ, ಅದಂತೂ ಇಟ್ಟಿಟ್ಟು. ಮತ್ತು ಇಡ್ಲಿ ತೊಗೊಂಡಿದ್ದೀವಿ, ಎಷ್ಟು ದಿನದ ನನಗಂತೂ ಗೊತ್ತಿಲ್ಲ, ಅಷ್ಟು ಹುಳಿ ಇತ್ತು. ನಮಗಂತೂ ಸಖತ್ ಬೇಜಾರಾಗೋಯ್ತು ಅವ್ರ ಸರ್ವಿಸ್ ಆಗಲಿ ಫುಡ್ ಆಗಲಿ. ಯಾರಿಗೆಲ್ಲ ದೇವನಹಳ್ಳಿ BB ರೋಡಲ್ಲಿ ಆ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆ ನನ್ನ ವೀಡಿಯೋ ನೋಡ್ತಿರೋರು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ನೋಡ್ತಾ ಇರಿ, ಎಲ್ಲೂ ಸ್ಕಿಪ್ ಮಾಡಿದೆ. ಅಮ್ಮ ತೆಗಿಯಮ್ಮ, ಫಸ್ಟ್ ತೆಗಿಯಮ್ಮ, ವಿಡಿಯೋ ಮಾಡಬೇಕು. ಬುಜ್ಜಿ ಸ್ಟ್ರಾಂಗ್ ಆಗಿರಲಿ. ಟೀನೇ ಟೀ. ನಿನಗೂ ಟೀನಾ? ಅಜ್ಜಿ ಕಾಫಿ. 2 ಟೀ 1 ಕಾಫಿ. ನನಗೆ ನನಗೆ ಸಕ್ಕರೆ ಚೆನ್ನಾಗಿ ಹಾಕಕ್ಕೆ ಹೇಳು. ಟೀ ಸ್ಟ್ರಾಂಗ್ ಆಗಿರಲಿ. ಜ್ಯೂಸ್ ಯಾವುದು? 7 ಅಪ್ ಸ್ಪ್ರೈಟ್ ಅಷ್ಟಿಕ್ಕಿರಲ್ಲ. ಅಲ್ಲೇ ಕುಡಿ. ಎತ್ತಿ ಎತ್ತಬೇಕಂಗೆ. ಓಡಿಸ್ತಿದ್ದಪ್ಪ, ಚೆನ್ನಾಗಿ ಇಟ್ಕೊಳ್ತಾ ಇದ್ದೇನೆ. ಎಷ್ಟು ಚೆನ್ನಾಗಿತ್ತು. ನೀನು ಯಾವಾಗ ದಪ್ಪ ಆಗೋದು? ಎಂಥದೋ ಒಂದು ಕಾರಲ್ಲಿ ಬಿಡಿಸಿ ನೋಡು. ಕೊಡ್ಲಿಲ್ವಾ ಈಗ? ತೆಲುಗುಲಿ ಮಾತಾಡ್ಬಿಟ್ಟು ಇದು ಮಾಡು. ಏನೋ ಒಂಥರ ಅಲ್ವಾ ಬಂದಾಗ ಖುಷಿ ಆಗುತ್ತೆ. ಹೊರಗಡೆ ಹೋಗ್ಬಿಡ. ಬನ್ನಿ ನೋಡ್ತಾ ಇದ್ದೀರಣ್ಣ ಅಡುಗೆ. ಸೊ ಫೈನಲಿ ಮಂತ್ರಾಲಯ ತಲುಪಿದ್ವಿ. ಮಂತ್ರಾಲಯ ತಲುಪಿದಾಗ 4:30 ಆಗಿತ್ತು ಬೆಳಗ್ಗೆ. ಸೊ ತುಂಬಾ ಖುಷಿ ಆಯಿತು ನನಗೆ. ಅಷ್ಟೊತ್ತು ಜರ್ನಿ ಮಾಡಿದ್ದು ನನಗೆ ನಿಜವಾಗ್ಲೂ ಅಷ್ಟು ಸಖತ್ತು ಟಯರ್ಡ್ ಆಗಿದ್ವಿ ಜರ್ನಿಲಿ. ನಂಗೆ ಮಂತ್ರಾಲಯ ಎಂಟ್ರಿ ಆಗಿದ ತಕ್ಷಣ ನನಗೆ ಜರ್ನಿ ಮಾಡಿರೋದು ಫೀಲು ಸಹ ಆಗಿಲ್ಲ, ಅಷ್ಟು ಖುಷಿ ಆಯಿತು. ಏನೋ ಒಂಥರ ಅದು ಎಂಟ್ರಿ ಆಗಿದ ತಕ್ಷಣ ದೇವಸ್ಥಾನ ನೋಡಿದ ತಕ್ಷಣವೇ ಒಂಥರ ಬೇರೆ ಥರನೇ ಫೀಲ್ ಕೊಡ್ತು ನನಗೆ. ಇದು ಒರಿಜಿನಲ್ ವೀಡಿಯೋ ಹಾಕಿದ್ದಿದ್ರೆ ನನಗೆ ಗೊತ್ತಾಗ್ತಿತ್ತು. ನಾನು ವಾಯ್ಸ್ ಓವರ್ ಕೊಟ್ಟಿದ್ದೀನಿ, ನಾನು ಎಷ್ಟು ಎಕ್ಸೈಟ್ ಆಗಿದ್ದೆ ಅಂತ ಅಂದ್ಬಿಟ್ಟು ನೋಡಿದ ತಕ್ಷಣ, ದೇವಸ್ಥಾನ ನೋಡಿದ ತಕ್ಷಣ ನಂಗೆ ಅಷ್ಟೇ ಖುಷಿ ಆಯಿತು. ಸೊ ಇದು ಇನ್ನೂ ಕಂಟಿನ್ಯೂಷನ್ ವೀಡಿಯೋ ಹಾಕ್ತೀನಿ ನಾನು, ಪಾರ್ಟ್ 2 ಪಾರ್ಟ್ 3 ಅಂತ ಅಂದ್ಬಿಟ್ಟು. ಇದು ನಾವು ಒಂದಿಷ್ಟು ಮಂತ್ರಾಲಯಕ್ಕೆ ಹೋಗ್ಬೇಕಾದ್ರೆ ಜರ್ನಿ ಮಾಡಿದ್ದಷ್ಟೇ ವೀಡಿಯೋ ಹಾಕಿರೋದು. ವೀಡಿಯೋ ಹೇಗೆ ಅನ್ನಿಸ್ತು ಅಂತಲೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಶೇರ್ ಮಾಡೋದಂತೂ ಮರಿಬೇಡಿ. ನಿಮ್ಮ ಲೈಕ್ ತುಂಬಾ ಮುಖ್ಯ, ಲೈಕ್ ಅಂತೂ ಕೊಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ.